ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ವಾಸವಿ ಸೂಪರ್ ಫುಡ್ಸ್. ನಾನು ನಿಮ್ಮ ಲಕ್ಷ್ಮೀ ಸಂಜಯ್. ಇವತ್ತು ನಾನು ನಿಮಗೆ ರುಚಿಯಾಗಿ ಮಸಾಲೆ ಪುರಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ಈ ಥರ ಮಾಡಿಕೊಂಡ್ರೆ ಹೊರಗಡೆದು ನೀವು ತಿನ್ನೋದೇ ಇಲ್ಲ. ಇದು 8ರಿಂದ 10 ಪ್ಲೇಟ್ಸ್ ಆಗೋಷ್ಟು ಅಳತೆ ತೋರಿಸ್ತಿದ್ದೀನಿ. ಅದಕ್ಕೆ ಬಟಾಣಿ ಬೇಕು. ಅದು ಒಂದು 10 ಅವರ್ಸ್ ನೆನೆಸಿರಬೇಕು. ತುಂಬ ಕಡಿಮೆ ಹೊತ್ತಲ್ಲಿ ನೆನೆಸ್ಬಿಟ್ರೆ ಬಟಾಣಿ ಗಟ್ಟಿಯಾಗುತ್ತೆ, ಮಸಾಲೆ ಪುರಿ ಟೇಸ್ಟೇ ಬರೋದಿಲ್ಲ. ಬೇಕಿದ್ರೆ ಸ್ವಲ್ಪ ಸೋಡಾ ಕೂಡ ಹಾಕಿ ನೆನೆಸ್ಬೋದು. ಬೆಚ್ಚಗಿರೋ ನೀರು ಹಾಕಿ ನೆನೆಸಿ. ಒಟ್ಟು ಬಟಾಣಿ ತುಂಬ ಚೆನ್ನಾಗಿ ನೆಂದಿರಬೇಕು. ಮತ್ತು 3 ಆಲೂಗಡ್ಡೆ ಸಿಪ್ಪೆ ತೆಗೆದಿರೋದು ಹಾಕಿ, ಮತ್ತು ಕ್ಯಾರೆಟ್ ಒಂದು ಸಿಪ್ಪೆ ತೆಗೆದುಬಿಟ್ಟು ಹೆಚ್ಚಿ ಹಾಕಿ, ದೊಡ್ಡ ದೊಡ್ಡ ಹೋಳೆ ಹೆಚ್ಚಿ ಹಾಕಿ. ಅದಕ್ಕೆ ಸಫಿಷಿಯೆಂಟಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕಬೇಕಿದ್ದಕ್ಕೆ. ಜಾಸ್ತಿ ನೀರು ಹಾಕಿದರೆ ನೆಕ್ಸ್ಟು ಅದು ಯೂಸ್ ಆಗುತ್ತೆ. ಮತ್ತು ಅದನ್ನೆಲ್ಲ ನೆಕ್ಸ್ಟು ರುಬ್ಬುವಾಗ ಎಲ್ಲ ಯೂಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿ ಆಗುತ್ತೆ ಮಸಾಲೆ ಪುರಿ. ಸೊ ಬಟಾಣಿ ನೀರು ಇದರಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಆಗುತ್ತೆ, ಬೇಯಿಸಿರೋ ನೀರು. ಅದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಕೂಗಿಸಿ, ಇಲ್ಲ 4 ವಿಷಲ್ ಕೂಡ ಕೂಗಿಸ್ಬೋದು. ಈಗ ಆರಿದ ಮೇಲೆ ತೆಗೆದುಬಿಟ್ಟು ಆಲೂಗಡ್ಡೆ ಮತ್ತು ಕ್ಯಾರೆಟನ್ನು ಮಾತ್ರ ತೆಕ್ಕೊಳ್ಳಿ. ಒಂದು ಬೌಲಲ್ಲಿ ಆಲೂಗಡ್ಡೆ ಮತ್ತು ಕ್ಯಾರೆಟನ್ನು ಮಾತ್ರ ತೆಕ್ಕೊಳ್ಳಿ. ಬಟಾಣಿನ ಹಾಗೆ ಬಿಡಿ. ಇದನ್ನು ಮ್ಯಾಶ್ ಮಾಡಬೇಕಾಗತ್ತೆ. ಮಿಕ್ಸಿಗೆ ಹಾಕಬಾರ್ದು, ಮ್ಯಾಶೇ ಮಾಡಬೇಕು. ಕೆಲವರು ಆಲೂಗಡ್ಡೆ ಮಿಕ್ಸಿಗೆ ಹಾಕಿಬಿಡ್ತಾರೆ, ಬಟ್ ಟೇಸ್ಟು ಹಾಳಾಗಿಬಿಡತ್ತೆ. ಈ ಥರ ಚೆನ್ನಾಗಿ ಮ್ಯಾಶರಲ್ಲಿ ಮ್ಯಾಶ್ ಮಾಡಿ ಸ್ವಲ್ಪ ನೀರನ್ನು ಕೂಡ ಅದಕ್ಕೆ ಹಾಕಿಬಿಟ್ಟು ಫುಲ್ ಮ್ಯಾಶ್ ಆದಮೇಲೆ ನೀರು ಆ್ಯಡ್ ಮಾಡಿ. ನೀರು ಆ್ಯಡ್ ಮಾಡಿಬಿಟ್ಟು ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ. ಹಾಗೆ ಡೈರೆಕ್ಟ್ ಗ್ರೇವಿಗೆ ಹಾಕಿಬಿಟ್ರೆ ಅದು ಗಂಟು ಆಗಿಬಿಡುತ್ತೆ. ಸೊ ಫಸ್ಟ್ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ನೆಕ್ಸ್ಟ್ ನೀರು ಆ್ಯಡ್ ಮಾಡಿಕೊಂಡು ಒಂದು ಪೇಸ್ಟ್ ಫಾರ್ಮಲ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ ಮಾಡ್ಕೊಳ್ಳಿ. ಇದನ್ನು ಈ ಸ್ಟೆಪ್ಪು ಕೂಡ ತುಂಬ ಮುಖ್ಯ ಆಗುತ್ತೆ. ಇದನ್ನು ನೆಕ್ಸ್ಟ್ ಗ್ರೇವಿ ಮಾಡುವಾಗ ಯೂಸ್ ಮಾಡ್ತೀವಿ. ಬಟ್ ನಾವು ಇದನ್ನು ಯಾವುದನ್ನು ರುಬ್ತಾ ಇಲ್ಲ. ಈಗ ನೋಡಿ, ಬಟಾಣಿಯಲ್ಲಿ ಬೇಯಿಸಿದ ನೀರನ್ನು ಮಾತ್ರ ಒಂದು ಬೌಲಿಗೆ ತೆಗೆದಿಟ್ಕೊಳ್ಳಿ. ನೆಕ್ಸ್ಟು ಎಷ್ಟು ಬೇಕೋ ಅದನ್ನು ನೋಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಮಾಮೂಲಿ ನಾರ್ಮಲಾಗಿ ಬಟಾಣಿ ಬೇಯಿಸೋಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅದಕ್ಕಿಂತ ಜಾಸ್ತಿನೇ ಇಟ್ಕೊಳ್ಳಿ. ಒಂದು ಪ್ಯಾನ್ ತೊಗೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಶುಂಠಿ 1 ಇಂಚು ತೆಳ್ಳಕ್ಕೆ ಹೆಚ್ಚಿದ್ದು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಸ್ಮೆಲ್ ಹೋಗಬೇಕು. ನೆಕ್ಸ್ಟು ಒಂದು 10 ಹಸಿಮೆಣಸಿನ್ಕಾಯಿ ತೊಗೊಳ್ಳಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ಅದು ವೈಟ್ ಕಲರ್ ಬಬಲ್ಸ್ ಬರೋವರೆಗೂ ನೀವು ಫ್ರೈ ಮಾಡಬೇಕಾಗತ್ತೆ. ಆವಾಗ ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಮತ್ತು ಒಂದು ಈರುಳ್ಳಿ ಚೆನ್ನಾಗಿ ಸ್ಲೈಸ್ ಮಾಡ್ಕೊಂಡು, ದೊಡ್ಡ ಈರುಳ್ಳಿನೇ ತೊಗೊಳ್ಳಿ, ಸ್ಲೈಸ್ ಮಾಡ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿ. ನೆಕ್ಸ್ಟು ಹಸಿ ಕಾಯಿ ತುರಿ ಹಾಕ್ಬೋದು. ಇದು ಆಪ್ಷನಲ್, ಇದು ನಿಮಗೆ ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಹಸಿ ಕಾಯಿ ತುರಿ ಒಂದು ದೊಡ್ಡ ಹಿಡಿಯಷ್ಟು ಅಥವಾ ಒಂದು ಕಪ್ಪಷ್ಟು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿ. ಟೊಮೆಟೊ ಒಂದು ತೊಗೊಂಬಿಟ್ಟು ಅದನ್ನು ಕೂಡ ಸ್ಲೈಸ್ ಮಾಡಿಕೊಂಡು, ಇದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾವು ಮಸಾಲೆ ಆಮೇಲೆ ಗ್ರೈಂಡ್ ಮಾಡಿದ ಮೇಲೆ ಎಣ್ಣೆಲಿ ಫ್ರೈ ಮಾಡಲ್ಲ. ಸೊ ಅದಕ್ಕೆ ಗ್ರೈಂಡ್ ಮಾಡೋಕ್ಕಿಂತ ಮುಂಚೆನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ. ಅರಿಶಿನ ಇದು ಕಲರ್ಗೂ ಕೊಡೋಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಇದು ಅರಿಶಿನ ಒಗ್ಗರಣೆಯಲ್ಲೇ ಈ ಥರ ಎಣ್ಣೆಲಿ ಫ್ರೈ ಆದ್ರೇ ಸ್ಮೆಲ್ ಇರೋದಿಲ್ಲ. ಕೊತ್ತಂಬರಿ 1 ಹಿಡಿ, ಅದನ್ನು ಕೂಡ ಚೆನ್ನಾಗಿ, ಅಂದರೆ ಸ್ವಿಚ್ ಆಫ್ ಮಾಡೋ ಟೈಮಿಗೆ ಲಾಸ್ಟಿಗೆ ಹಾಕಿ ಫ್ರೈ ಮಾಡಿ. ಪುದೀನ ಒಂದು ಅರ್ಧ ಹಿಡಿ ಅಷ್ಟು ಹಾಕ್ಬಿಟ್ಟು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಡಬೇಕು. ಯಾಕಂದರೆ ನಾವು ರುಬ್ಬಿದ ಮೇಲೆ, ಗ್ರೈಂಡ್ ಮಾಡಿದ ಮೇಲೆ ಕೆಲವರು ಮತ್ತು ಎಣ್ಣೆಯಲ್ಲಿ ಗ್ರೈಂಡೆಡ್ ಪೇಸ್ಟನ್ನು ಫ್ರೈ ಮಾಡ್ತಾರೆ. ಬಟ್ ನಾನು ಹೀಗೆ ಫ್ರೈ ಮಾಡಿರೋದ್ರಿಂದ ಮತ್ತೆ ಫ್ರೈ ಮಾಡ್ತೀನಿ. ಈಗ ನೋಡಿ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಗ್ರೈಂಡ್ ಮಾಡೋಕ್ಕೆ ಅಂತ. ಹುರ್ಗಡ್ಲೆ 2ರಿಂದ 3 ಟೇಬಲ್ ಸ್ಪೂನ್ ಹಾಕಿ, ಕಾಳುಮೆಣಸು ಅರ್ಧ ಅಥವಾ 1 ಟೀ ಸ್ಪೂನು, ಚಕ್ಕೆ 1 ಇಂಚು, ಮತ್ತು ಪರಾಟ್ ಮೊಗ್ಗು 1-2, ಮತ್ತು ಜೀರಿಗೆ 1-2 ಟೀ ಸ್ಪೂನು ಅಥವಾ ಟೇಬಲ್ ಸ್ಪೂನ್ ಹಾಕಿ ಫಸ್ಟು ಡ್ರೈ ಪೌಡರ್ ಮಾಡ್ಕೊಂಬಿಡಿ. ಯಾಕಂದರೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ರೆ ಜೀರಿಗೆ ಎಲ್ಲ ಗ್ರೈಂಡೇ ಆಗೋದಿಲ್ಲ. ಅದಕ್ಕೆ ಫಸ್ಟ್ ಡ್ರೈ ಪೌಡರ್ ಮಾಡ್ಕೊಂಡು, ಹುಣಸೆಹಣ್ಣು 2 ರೌಂಡು, ಬಟಾಣಿ 1 ಸಣ್ಣ ಕಪ್ಪು ಬೇಯಿಸಿದ್ದು, ಮತ್ತು ಹುರಿದಿರೋ ಐಟಮ್ಸ್ ಎಲ್ಲ ಹಾಕ್ಕೊಳ್ಳಿ. ಕೂಲಾಗಿರಬೇಕದು, ಬಿಸಿ ಇದ್ದಿದ್ದಂಗೆ ಹಾಕ್ಕೊಳ್ಬೇಡಿ. ಹುರಿದಿರೋ ಐಟಮ್ ಹಾಕ್ಕೊಂಡು ಬಟಾಣಿ ಬೇಯಿಸಿದ ನೀರನ್ನೇ ತಿರುವಲಿಕ್ಕೂ ತೊಗೊಳ್ಳಿ. ಇದೇ ಹಾಕೋದ್ರಿಂದ, ಇದು ಬಟಾಣಿ ಬೇಯಿಸಿದ ನೀರನ್ನೇ ಎಲ್ಲದಕ್ಕೂ ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಇದು ಮಸಾಲೆ ಪುರಿ. ಈಗ ಚೆನ್ನಾಗಿ ಗ್ರೈಂಡ್ ಮಾಡಿ ಪೇಸ್ಟು ರೆಡಿಯಾಗಿದೆ. ಇದನ್ನು ನೆಕ್ಸ್ಟ್ ಗ್ರೇವಿಯಲ್ಲಿ ಯೂಸ್ ಮಾಡೋಣ. ಈಗ ಬೇಯಿಸಿರೋ ಬಟಾಣಿಯಿಂದ ನೀರೆಲ್ಲ ಹೊರಗೆ ತೆಗೆದುಬಿಟ್ಟಿರ್ತೀವಲ್ಲ, ಬಟಾಣಿ ಚೆನ್ನಾಗಿ ಕೈಯಲ್ಲಿ ಹಿಚ್ಕಿದ್ರೆ ಒಂದು ಸ್ವಲ್ಪ ಮುರಿಬೇಕು. ಆ ಥರ ಚೆನ್ನಾಗಿ ಬೆಂದಿದೆಯಾ ಅಂತ ಕನ್ಫರ್ಮ್ ಮಾಡಿಕೊಂಡು ನೆಕ್ಸ್ಟು ರುಬ್ಬಿರೋ ಅಂಥ ಪೇಸ್ಟನ್ನು ಅದಕ್ಕೆ ಆ್ಯಡ್ ಮಾಡಿ. ಅದಕ್ಕೆ ಮತ್ತೆ ನೆಕ್ಸ್ಟ್ ಎಕ್ಸ್ಟ್ರಾ ನೀರು ಬೇಕು ಅಂತಂದರೆ ಮತ್ತೆ ಬಟಾಣಿ ತೊಳೆದಿರೋ ನೀರನ್ನೇ ಯೂಸ್ ಮಾಡಿ. ಮತ್ತು ಆಲೂ ಮತ್ತು ಕ್ಯಾರೆಟ್
ಚೆನ್ನಾಗಿ ಮ್ಯಾಶ್ ಮಾಡಿ ಪೇಸ್ಟ್ ಮಾಡಿದ್ದನ್ನು ಕೂಡ ಆ್ಯಡ್ ಮಾಡಿ. ಇದಕ್ಕೆ ನೀರು ಎಷ್ಟು ಹಿಡಿಸುತ್ತೋ ನೋಡಿ, ಯಾಕಂದರೆ ಕುದ್ದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ, ಯಾಕಂದರೆ ಆಲೂಗಡ್ಡೆ ಹಾಕಿರ್ತೀವಲ್ಲ ಅದೇ ಕನ್ಸಿಸ್ಟೆನ್ಸಿ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಉಪ್ಪು 2-3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಕುದಿಸ್ಬೇಕು. ನೀರು ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ ಇದು. ಫಸ್ಟಿಗೆ ನೀರು ಮಾಡಿಕೊಂಡ್ರು ಕುದ್ದ ಮೇಲೆ ಅದು ಗಟ್ಟಿಯಾಗುತ್ತೆ, ಆಲೂಗಡ್ಡೆ ಎಲ್ಲ ಹಾಕಿರೋದ್ರಿಂದ ಅದು ದಪ್ಪ ಆಗಿಬಿಡತ್ತೆ. ನೀರಾಗಿ ಹಾಕ್ಕೊಂಡು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಕುದಿಸ್ಬೇಕು. ಮಸಾಲೆ ಪೂರಿ ಕುದಿಯೋದ್ರಲ್ಲೇ ಟೇಸ್ಟ್ ಬರುತ್ತೆ. ಈಗ ನೋಡಿ ಗ್ರೇವಿ ರೆಡಿಯಾಗಿದೆ. ಸಣ್ಣ ಉರಿಯಲ್ಲಿ ಇದು ಕುದೀತಾನೆ ಇರಲಿ. ಸರ್ವಿಂಗ್ ಮಾಡೋಕ್ಕೆ ನೀವು ಬೇರೆ ಒಂದು ಬೌಲ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಸರ್ವಿಂಗ್ ಮಾಡೋಕ್ಕೆ ತೊಗೊಳ್ಳಿ. ಇದು ಸಣ್ಣ ಉರಿಯಲ್ಲಿ ಕುದೀತಾ ಇರಲಿ. ಒಟ್ಟಲ್ಲಿ ಹಾಟ್ ಅನ್ನೋದನ್ನು ಮೇಂಟೈನ್ ಮಾಡಬೇಕು. ಇದರಲ್ಲಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರೇ ಟೇಸ್ಟ್ ಜಾಸ್ತಿ. ಈಗ ನೋಡಿ ಮಸಾಲೆ ಪೂರಿಗೆ ಏನೇನು ಐಟಮ್ ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸಣ್ಣ ಸೇವ್ ಬೇಕಾಗುತ್ತೆ, ನೈಲಾನ್ ಸೇವೆಲ್ಲ. ಟೊಮೆಟೊ ಎಲ್ಲ ಸಣ್ಣಕ್ಕೆ ಹೆಚ್ಕೊಂಡಿರೋದು, ನೀರುಳ್ಳಿ, ಕ್ಯಾರೆಟು, ನಿಂಬೆಹಣ್ಣು ಎಲ್ಲ ಬೇಕಾಗುತ್ತೆ. ಮೇಯ್ನ್ ಗ್ರೇವಿ ಬಿಸಿ ಬಿಸಿಯಾಗೇ ಇರಬೇಕು. ಪೂರಿ ಚಿರೋಟಿ ರವೆದಾದರೆ ಚೆನ್ನಾಗಿ. ಸಂಡಿಗೆ ಥರ ಪೂರಿ ಕೆಲವರು ಇದು ಮಾಡ್ತಾರೆ, ಅದು ಟೇಸ್ಟ್ ಇರಲ್ಲ ಸಂಡಿಗೆ ಕರ್ಕೊಂಡು ಮಾಡೋದು. ಇದು ಚಿರೋಟಿ ರವೆ ಪೂರಿ ಆದ್ರೇ ಟೇಸ್ಟ್. ಕ್ರಷ್ ಮಾಡ್ಕೊಳ್ಳಿ ಚೆನ್ನಾಗಿ. ಒಂದು 5-6 ಪೂರಿ ಬೇಕಾಗತ್ತೆ, 6 ಪೂರಿ ಅಥವಾ 7 ಪೂರಿ ಬೇಕಾಗತ್ತೆ ಒಂದು ಪ್ಲೇಟ್ಗೆ. ನೆಕ್ಸ್ಟು ಬಿಸಿ ಬಿಸಿ ಇರೋವಂಥ ಗ್ರೇವಿ ವಿತ್ ಬಟಾಣಿ ಹಾಕ್ತಾ ಹೋಗಿ. ನಾನಿಲ್ಲಿ ಅರ್ಧ kg ಬಟಾಣಿ ತೊಗೊಂಡಿದ್ದೆ, ಬಟ್ ಮೇಲೆ ಸರ್ವಿಂಗ್ ಮಾಡೋಕ್ಕೆ ಬೇಕು ಅಂದರೆ ಮತ್ತೆ ಒಂದು 1/4 kgಗಿನ ಕಡಿಮೆ ಬಟಾಣಿ ಸ್ವಲ್ಪ ಬೇಯಿಸ್ಕೊಂಡು ಇಟ್ಕೊಂಡು ಎಕ್ಸ್ಟ್ರಾ ಬಟಾಣಿ ಬೇಕಾದ್ರೆ ನೀವು ಹಾಕ್ಕೋಬೋದು. ಪೂರಿ ಕೂಡ ಗರ್ಗರಿಯಾಗಿರಬೇಕು. ನೀಟಾಗಿ ಏರ್ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಡಿ. ಈಗ ಬೇಕಾದರೆ ಬಟಾಣಿ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಟೊಮೆಟೊನೂ ಹಾಕಿ ಸಣ್ಣ ಹೆಚ್ಚಿದ್ದು ಹಾಕಿ. ನೆಕ್ಸ್ಟು ನೀರುಳ್ಳಿ, ಕ್ಯಾರೆಟ್ ತುರಿದಿರೋದು, ನೀರುಳ್ಳಿ ತುಂಬ ಸಣ್ಣಕ್ಕೆ ಚಾಪ್ ಮಾಡಿರೋದು ಹಾಕ್ಕೊಳ್ಳಿ. ಮೀಠ ಬೇಕಿದ್ರೆ ಹಾಕ್ಬೋದು ನಿಮ್ಮ ಟೇಸ್ಟ್ ಪ್ರಕಾರ. ಸ್ವೀಟ್ ತಿನ್ನೋಕೆ ಇಷ್ಟ ಇದ್ದರೆ ಮೀಠ ಹಾಕ್ಕೊಳ್ಳಿ. ಮೀಠದ್ದು ನನ್ನ ಚಾನಲ್ ತೋರಿಸಿದ್ದೀನಿ. ನಿಂಬೆಹಣ್ಣು ರಸ ಹಿಂಡಿ. ನೆಕ್ಸ್ಟ್ ಶೇಂಗಾ ಹುರಿದಿರೋದನ್ನು ಹಾಕ್ಕೋಬೋದು. ಮತ್ತು ಸೇವು, ನೈಲಾನ್ ಸೇವ್ ಬೇಕು ಇದಕ್ಕೆ. ಸಣ್ಣಕ್ಕಿರೋ ಸೇವನ್ನು ಫುಲ್ ಜಾಸ್ತಿ, ನಿಮಗೆ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಬರುತ್ತೆ. ಹಾಕಿಬಿಟ್ಟು ಶೇಂಗಾ ಹುರಿದಿರೋದು ಹಾಕಿ. ಕೊತ್ತಂಬರಿ ಕೂಡ ಸಣ್ಣಕ್ಕೆ ಚಾಪ್ ಮಾಡಿರೋದನ್ನು ಆ್ಯಡ್ ಮಾಡಿ. ಈಗ ಮಸಾಲೆ ಪುರಿ ಬಿಸಿ ಬಿಸಿದು ಸರ್ವ್ ಮಾಡಿ. ಮೀಠ ಚಟ್ನಿದು ರೆಸಿಪಿ ನನ್ನ ಚಾನಲಲ್ಲಿದೆ, ನೀವು ನೋಡ್ಕೋಬೋದು. ಸೂಕಾಪುರಿದು ಕೂಡ ನಾನು ತೋರಿಸಿದ್ದೀನಿ ನನ್ನ ಚಾನಲಲ್ಲಿ. ಸೂಕಾಪುರಿ ತುಂಬ ಟೇಸ್ಟ್ ಇರುತ್ತೆ. ಅದನ್ನು ಕೂಡ ನಂದು ವಾಸವಿ ಸೂಪರ್ ಫುಡ್ ಚಾನಲಲ್ಲಿದೆ. ಮತ್ತು ನೆಕ್ಸ್ಟ್ ಒಂದು ಯೂಸ್ಫುಲ್ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ.